ಬಸವಣ್ಣನವರ ವಚನ. ಇವರು 12ನೇ ಶತಮಾನದ ಮಧ್ಯಭಾಗದಲ್ಲಿ, ಅಂದರೆ 12ನೇ ಶತಮಾನದ ಪ್ರಾರಂಭದಲ್ಲಿ ಅಲ್ಲ, ಕೊನೆಯಲ್ಲಿ ಅಲ್ಲ, ಮಧ್ಯಭಾಗದಲ್ಲಿ, ಅದು ಬಿಜಾಪುರ ಅಥವಾ ವಿಜಯಪುರದ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಹೆಸರು ಮಾದರಸ, ತಾಯಿ ಹೆಸರು ಮಾದಲಾಂಬಿಕೆ. ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಹೇಗೆ ಗಂಗಾ, ಕದಂಬ, ಹೊಯ್ಸಳ ಅಂತ ರಾಜಮನೆತನಗಳು ಇದ್ದಾವಲ್ಲ, ಹಾಗೆ ಕಳಚೂರಿ ಎನ್ನುವಂಥದ್ದು ಒಂದು ಮನೆತನ. ಆ ಮನೆತನದ ದೊರೆ ಯಾರಾಗಿರ್ತಾರೆ? ಬಿಜ್ಜಳ ರಾಜ. ಆ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗೆ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಅಂದರೆ ಎಲ್ಲ ವಿಚಾರಗಳ ಕುರಿತಾಗಿ ವಿಚಾರ ವಿನಿಮಯ, ವಿಚಾರ ಸಂಕಿರಣ, ಚರ್ಚೆ ನಡೆಯುವಂಥ ಒಂದು ಸ್ಥಳ. ಅದನ್ನು ಅನುಭವ ಮಂಟಪ ಅಂತ ಕರೀತಾ ಇದ್ರು. ಈ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ದು ಯಾರಾಗಿದ್ದಾರೆ? ಬಸವಣ್ಣನವರು ಆಗಿದ್ದಾರೆ. ಹಾಗೆ ಕಾಯಕವೇ ಕೈಲಾಸ ಅಂತ ಜಗತ್ತಿಗೆ ಸಾರಿದ್ರು. ಕೈಲಾಸ ಎಲ್ಲಿದೆ? ಕಾಯಕ. ನಮ್ಮ ಕೆಲಸ ಕಾರ್ಯಗಳಲ್ಲಿನೇ ನಾವು ಕೈಲಾಸವನ್ನು ಕಾಣಬೇಕು. ಮೊದಲು ಕೆಲಸ ಮಾಡೋದೇ ಮುಖ್ಯ ಅಂತ ಇಲ್ಲಿ ಎಲ್ರಿಗೂ ಮನವರಿಕೆ ಮಾಡಿಕೊಟ್ರು. ಯಾವಾಗಲೂ ದುಡಿದು ತಿನ್ನಬೇಕು, ಕೆಲಸವನ್ನು ಮಾಡಬೇಕು, ಕಾರ್ಯವನ್ನು ಮಾಡಬೇಕು ಅಂತ ಬಸವಣ್ಣನವರು ತಿಳಿಸ್ಕೊಟ್ರು. ಸಾಕಷ್ಟು ವಚನಗಳನ್ನು ರಚನೆ ಮಾಡಿದರೂ ಕೂಡ ದೊರೆತಿರುವಂತಹ ವಚನಗಳು, ಪ್ರಸ್ತುತ ಲಭ್ಯವಿರುವ ವಚನಗಳು 1500, 1500 ವಚನಗಳು ಆಗಿದ್ದವು. ಇವರ ಅಂಕಿತನಾಮ ಕೂಡಲ ಸಂಗಮ ದೇವ. ಈ ಅಂಕಿತನಾಮ ಅನ್ನೋದು ವಚನ ಸಾಹಿತ್ಯದಲ್ಲಿ ಮತ್ತು ದಾಸ ಸಾಹಿತ್ಯದಲ್ಲಿ ಬರುತ್ತೆ. ಅಂಕಿತನಾಮ ಅಂದರೆ ಇಷ್ಟ ದೇವರ ಹೆಸರು. ಇನ್ನೊಂದು ಕಾವ್ಯನಾಮ ಅನ್ನೋದು. ಕಾವ್ಯನಾಮ ಅನ್ನೋದನ್ನು ಕೂಡ ನೀವು ಕೇಳಿದ್ದೀರಾ. ಕಾವ್ಯನಾಮ ಅನ್ನೋದು ತಾವು ಇಟ್ಕೊಂಡಿರ್ತಕ್ಕಂಥ ಸಂಕ್ಷಿಪ್ತವಾಗಿರುವಂಥ ಹೆಸರು. ಈಗ ಕುವೆಂಪು, ಇದು ಕಾವ್ಯನಾಮ. ಇವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ದ.ರಾ. ಬೇಂದ್ರೆ, ಇದು ಕಾವ್ಯನಾಮ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಇವರ ಪೂರ್ಣ ಹೆಸರು. ಅಂದರೆ ಸಂಕ್ಷಿಪ್ತವಾಗಿ ಇಟ್ಕೊಂಡಿರ್ತಕ್ಕಂಥ ಹೆಸರು ಏನಾಗಿದೆ? ಕಾವ್ಯನಾಮ ಆಗಿದೆ. ಇಷ್ಟ ದೇವರ ಹೆಸರು, ತಮ್ಮ ದೇವರ ಹೆಸರು ಇಟ್ಕೊಂಡಿರ್ತಕ್ಕಂಥದ್ದು, ಅದು ವಚನಗಳ ಕೊನೆಯಲ್ಲಿ ಬರ್ತಕ್ಕಂಥದ್ದು, ಅದು ಅಂಕಿತನಾಮ ಆಗಿದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶ್ರೀಮಂತರು, ಶಿವಾಲಯ ದೇವಸ್ಥಾನ, ಮಂದಿರ. ಶಿರ ಅಂದರೆ ತಲೆ. ಹೊನ್ನ ಅಂದ್ರೆ ಬಂಗಾರ, ಬಂಗಾರದ್ದು ಅಥವಾ ಕನಕ, ಸ್ವರ್ಣದ್ದು ಅಂತ. ಕಳಶ ಅಂದ್ರೆ ಏನು? ದೇವರ ಮೇಲೆ, ಗೋಪುರದ ಮೇಲೆ ಇಡ್ಲಾಗಿರುತ್ತಲ್ಲ ಲೋಹದ್ದು, ಅದನ್ನು ಕಳಶ ಅಂತ ಕರೀಲಾಗುತ್ತೆ. ಸ್ಥಾವರ ಅಂತಂದರೆ ಏನು? ಸ್ಥಾವರ ಅಂತಂದರೆ ಚಲಿಸದೇ ಇರುವಂಥದ್ದು, ಸ್ಥಿರವಾಗಿರೋದಕ್ಕೆ ಸ್ಥಾವರ. ಅಳಿವು ಅಂತಂದರೆ ನಾಶ ಅಂತ, ನಾಶ ಹೊಂದದ್ದು ಅಳಿವು ಅಂದರೆ. ಜಂಗಮ ಅಂದ್ರೇನು? ಚಲಿಸುವಂಥದ್ದು, ಯಾವಾಗಲೂ ಚಲಿಸ್ತಾನೆ ಇರುತ್ತೆ, ಅದು ಸ್ಥಿರ ಇರಲ್ಲ ಅಂತ. ಏನೇ ಆಗಲಿ, ಒಂದು ಕಟ್ಟಡನೋ, ಒಂದು ಮನೆಯೋ ಅಥವಾ ದೇವಾಲಯ, ಮಂದಿರ ಏನೇ ಆಗಲಿ ನಿರ್ಮಾಣ ಮಾಡೋದಕ್ಕೆ ಹಣ ಬೇಕೇ ಬೇಕಾಗುತ್ತೆ. ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಹಣ ಬೇಕಾಗುತ್ತಲ್ಲ, ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಹಣ ಇರುವವರು ಮಾತ್ರ. ಯಾರ ಹತ್ರ ಹಣ ಇರುತ್ತೋ, ಆಸ್ತಿ, ಅಂತಸ್ತು, ಸಂಪತ್ತು, ದುಡ್ಡು ಯಾರ ಹತ್ರ ಇರುತ್ತೋ ಅವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದು ಕಲ್ಲು, ಮಣ್ಣು ಅಥವಾ ಸಿಮೆಂಟಿಂದು ಕೂಡ ಆಗಿರ್ಬೋದು. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಬಂಗಾರದನ್ನೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಂಗಾರದ ಒಂದು ತಗಡಿಂದ ಮೇಲೆ ಗೋಪುರಗಳಿಗೆ, ಬಾಗಿಲುಗಳಿಗೆ ಎಲ್ಲದಕ್ಕೂ ಕೂಡ ಈ ಬಂಗಾರವನ್ನು ಲೇಪಿಸಿ ಮಾಡ್ತಾ ಇದ್ದಾರೆ. ಹೌದಾ? ಪಂಜಾಬ್ನ ಅಮೃತಸರ ಆಗಿರ್ಬೋದು, ತಿರುಪತಿ, ಶ್ರೀಶೈಲ, ಇನ್ನು ಹಲವಾರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಬಂಗಾರದ ಗೋಪುರಗಳು, ಕಳಶಗಳು ಎಲ್ಲದನ್ನು ನಾವು ಕಾಣ್ತಾ ಇರ್ತೀವಿ. ಯಾಕೆ? ಇದೆಲ್ಲ ಯಾವಾಗ ಸಾಧ್ಯ? ಹಣ ಇದ್ದಾಗ ಮಾತ್ರ ಸಾಧ್ಯ. ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವರು. ಹಣ ಇರ್ತಕ್ಕಂಥವ್ರು, ದುಡ್ಡು ಇರ್ತಕ್ಕಂಥವ್ರು ಶಿವಾಲಯ, ದೇವಸ್ಥಾನವನ್ನೇ, ದೇವರಿಗೋಸ್ಕರ ದೇವಸ್ಥಾನವನ್ನೇ ನಿರ್ಮಾಣ ಮಾಡ್ತಾರೆ. ಆದರೆ ನಾನು, ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ದೇವರಿಗೆ ಹೇಳ್ತಾ ಇದ್ದಾರೆ, ನಾನು ಬಡವನಾಗಿದ್ದೀನಿ, ನಾನು ಶ್ರೀಮಂತನಲ್ಲ, ಬಡವನಾಗಿದ್ದೀನಿ, ನನಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಆಗಲ್ಲ. ಯಾಕೆ? ನನ್ನ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ನಾನು ಬಡವನಾಗಿದ್ದೀನಿ, ನನ್ನಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಕೂಡಲ ಸಂಗಮೇಶ್ವರ, ಕೂಡಲ ಸಂಗಮ ದೇವ,
ನೀನು ನನ್ನ ಕಾಲುಗಳನ್ನೇ ಈ ದೇಗುಲಗಳ ಕಂಬಗಳೆಂದು ತಿಳಿದುಕೋ. ನನಗೆ ದೇವಸ್ಥಾನವನ್ನು ಮಾಡೋದಕ್ಕೆ ಆಗಲ್ಲ, ಹಣ ಇಲ್ಲ, ಅದಕ್ಕೋಸ್ಕರ ಏನು ನನ್ನ ಕಾಲುಗಳನ್ನೇ ನೀನು ಕಂಬ ಅಂತ ತಿಳ್ಕೊ. ನನ್ನ ದೇಹ ಏನಿದೆಯಲ್ಲ, ಒಡಲು ಏನಿದೆಯಲ್ಲ, ದೇಹ ಏನಿದೆಯಲ್ಲ, ಈ ದೇಹವನ್ನೇ ದೇಗುಲ ಅಂತ ನೀನು ಭಾವಿಸಿಕೋ. ನನ್ನ ಶಿರ, ತಲೆ, ಇದನ್ನೇ ನೀನು ಕಳಸ, ಅದು ಬಂಗಾರದ ಕಳಸ ಅಂತ ತಿಳ್ಕೊ. ಪ್ರತಿಯೊಂದು ದೇವಸ್ಥಾನಕ್ಕೆ ಗೋಪುರ ಇರುತ್ತೆ, ಗೋಪುರದ ಮೇಲೆ ಒಂದು ಲೋಹದ ಕಳಸ ಇರುತ್ತೆ, ಬೇರೆ ಬೇರೆ ಲೋಹದ್ದು ಇರುತ್ತೆ, ಅದರಲ್ಲಿ ಬಂಗಾರದ್ದು ಕೂಡ ಇರ್ಬೋದು. ಹೀಗೆ ನನ್ನ ಶಿರವನ್ನು, ಕಳಶ ಯಾವಾಗಲೂ ಮೇಲೆ ಇರುತ್ತೆ, ಅದಕ್ಕೆ ತಲೆಯೂ ಕೂಡ ಮೇಲೆ ಇರೋದರಿಂದ ನನ್ನ ಶಿರವನ್ನೇ, ನನ್ನ ತಲೆಯನ್ನೇ ನೀನು ಕಳಸ ಅಂತ ತಿಳ್ಕೊ, ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಿದ್ದಾರೆ. ಮತ್ತು ಬಸವಣ್ಣನವರು ಮುಂದುವರೆದು, ಅಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ, ಓ ದೇವರೇ ನೀನು ಕೇಳು ಅಂತ ಮತ್ತೆ ಇನ್ನೂ ಹೆಚ್ಚಿನ ವಿವರಣೆಯನ್ನು, ತಾತ್ಪರ್ಯವನ್ನು ನೀಡ್ತಾ ಇದ್ದಾರೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಅಂದರೆ ಸ್ಥಿರವಾದದ್ದು, ಒಂದೇ ಕಡೆ ಇರ್ತಕ್ಕಂಥದ್ದು, ಮೂಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು, ಅದಕ್ಕೇನು ಅಳಿವು ಇದೆ ಅಂದರೆ ಅದು ನಾಶ ಆಗುತ್ತೆ, ಹಾಳಾಗಿ ಹೋಗುತ್ತೆ. ಒಂದು 10 ವರ್ಷ ಇಲ್ಲ ಒಂದು 100 ವರ್ಷ, ಒಂದು 500 ವರ್ಷ ಆದ್ರೂ ಕೂಡ ಅದು ಏನಾಗಬೇಕು, ನಶಿಸಿ ಹೋಗಲೇಬೇಕು. ಭೌತಿಕವಾದದ್ದು ಅದು ನಶಿಸಿ ಹೋಗುತ್ತೆ ಅಂತ. ಜಂಗಮ ಕಳಿವಿಲ್ಲ. ಜಂಗಮ ಅಂದರೆ ಚಲನಶೀಲವಾದದ್ದು, ಒಂದು ಕಡೆ ಇರೋದಿಲ್ಲ, ಅದು ನಿಂತಲ್ಲೇ ನಿಲ್ಲೋದಿಲ್ಲ, ಅದು ಯಾವಾಗಲೂ ಮೂಮೆಂಟನ್ನು ಹೊಂದಿರತಕ್ಕಂಥದ್ದು, ಚಲನಶೀಲವಾಗಿರ್ತಕ್ಕಂಥದ್ದಕ್ಕೆ ಅಳಿವಿರಲ್ಲ, ನಾಶ ಹೊಂದಲ್ಲ. ಅದು ಅಭೌತಿಕವಾದದ್ದು, ಅಗೋಚರವಾದದ್ದು, ಅದು ಕಣ್ಣಿಗೆ ಕಾಣೋದಿಲ್ಲ, ಚಲನ ಯಾವಾಗಲೂ ಇದ್ದೇ ಇರುತ್ತೆ, ಅಂತಹದ್ದು ನಾಶ ಆಗೋದಿಲ್ಲ. ಅಂದರೆ ಇಲ್ಲಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಂದರೆ ಇಲ್ಲಿ ದೇವಸ್ಥಾನವನ್ನು ಏನು, ಮಂದಿರಗಳ, ದೇವಾಲಯಗಳನ್ನು ಏನು ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಆ ನಿರ್ಮಾಣ ಮಾಡಿರುವಂತಹ ದೇವಾಲಯಗಳು, ದೇಗುಲಗಳು ಒಂದಲ್ಲ ಒಂದು ದಿನ ತನ್ನ ಆಯಸ್ಸು ಮುಗಿದ ಮೇಲೆ ಅವು ನಶಿಸಿ ಹೋಗಲೇಬೇಕು. ಅವು ಸ್ಥಿರವಾಗಿ ಪರ್ಮನೆಂಟಾಗಿ ಇರೋದಿಲ್ಲ. ಆದರೆ ಸ್ಥಿರವಾಗಿ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು ಯಾವುದು ಅಂತಂದರೆ, ದೇವರೇ ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಭಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆ, ಇದು ಯಾವಾಗಲೂ ಏನಾಗಿರುತ್ತೆ, ಸ್ಥಿರವಾಗಿ ಇರುತ್ತೆ. ಇದು ಚಲನಶೀಲವಾದದ್ದು, ಇದಕ್ಕೆ ನಾಶ ಎಂಬುದೇ ಇಲ್ಲ. ಹೇಗೆ ಮಹಾನ್ ವ್ಯಕ್ತಿಗಳಾಗಿರುವಂತಹ ಸ್ವಾಮಿ ವಿವೇಕಾನಂದರು, ಅಬ್ದುಲ್ ಕಲಾಂ ಅವರು, ಭಗತ್ ಸಿಂಗ್, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಈ ಮಹಾನ್ ವ್ಯಕ್ತಿಗಳು ಇವತ್ತು ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲ. ಯಾಕೆ? ದೇಹ ಎನ್ನುವಂಥದ್ದು ಶಾಶ್ವತವಾಗಿರುವಂಥದ್ದಲ್ಲ. ಆದರೆ ಶಾಶ್ವತ ಏನಿದೆ, ಅವರ ನೆನಪುಗಳು, ಅವರ ವಿಚಾರಗಳು, ಅವರ ಮಾರ್ಗದರ್ಶನ, ಸಲಹೆ, ಸೂಚನೆಗಳು, ಎಲ್ಲವೂ ತತ್ವಗಳು, ಈ ಎಲ್ಲವೂ ಕೂಡ ಏನಿದ್ದವು ಇವತ್ತು ನಮ್ಮೊಂದಿಗೆ ಜೀವಂತವಾಗಿದ್ದವು. ಸೊ ಹಾಗಾಗಿ ಇಲ್ಲಿ ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ, ನನಗೆ ದೇವಸ್ಥಾನ, ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಇಲ್ಲಪ್ಪ ನನಗೆ, ಅದಕ್ಕೋಸ್ಕರ ನೀನು ಏನಂತ ತಿಳ್ಕೊ, ನನ್ನ ಕಾಲುಗಳನ್ನೇ ಕಂಬ ಅಂತ ತಿಳ್ಕೊ, ದೇಹವನ್ನೇ ದೇಗುಲ ಅಂತ ತಿಳ್ಕೊ, ಶಿರ, ತಲೆಯನ್ನೇ ಹೊನ್ನ ಕಳಸ ಅಂತ ತಿಳ್ಕೊ. ಈ ದೇವಸ್ಥಾನ ಎಲ್ಲವೂ ನಶಿಸಿ ಹೋಗುತ್ತೆ, ಆದರೆ ನಿನ್ನ ಮೇಲೆ ನನಗಿರುವಂತಹ ಭಕ್ತಿ, ಶ್ರದ್ಧೆ, ಭಾವನೆಗಳು ಮಾತ್ರ ಯಾವಾಗಲೂ ಶಾಶ್ವತವಾಗಿಯೇ ಇರುತ್ತೆ. ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮ ದೇವನಲ್ಲಿ ಹೇಳ್ತಾ ಇದ್ದಾರೆ, ಮೊರೆ ಹೋಗ್ತಾ ಇದ್ದಾರೆ.